ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ದಪಾಟಿನ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ತೊಗೊಂಡು ಹೋಗ್ಬೇಕಾದ್ರೆ ಈ ಥರ ದಪಾಟಿನ ವಿಶೇಷವಾಗಿ ಮಾಡ್ಕೊಂಡು ಹೋಗ್ತೀವಿ. ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಡಿಫ್ರೆಂಟಾಗಿ ದಪಾಟಿನ ಮಾಡ್ಬೋದು. ಜೋಳದ ರೊಟ್ಟಿ ಮಾಡೋ ಬದಲು ಈ ಥರ ದಪಾಟಿನೂ ಮಾಡ್ಬೋದು. ನಾನಿಲ್ಲಿ ಒಂದು ಕಡಾಯಿಗೆ ಒಂದು 10ರಿಂದ 11 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಜವಾರಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು, ಮತ್ತು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿದ್ದನ್ನು ಈ ಥರ ಒಂದು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದಕ್ಕೇನೆ ಸ್ವಲ್ಪ ನಾನು ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ರುಚಿನೂ ಹೆಚ್ಚಿರುತ್ತೆ ನೋಡಿ. ಈ ಥರ ಫ್ರೈ ಆದರೆ ಸಾಕು. ಈಗ ಇದು ರೆಡಿಯಾಗಿದೆ. ಇದನ್ನು ಸ್ವಲ್ಪ ನಾವು ಆರ್ಲಿಕ್ಕೆ ಬಿಟ್ಟು ಒಂದು ಮಿಕ್ಸಿ ಕಪ್ಪಿಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ. ನಾನೀಗ ಇದನ್ನು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಣ್ಣದ ಉಪ್ಪು ಹಾಕ್ಕೋಬೋದು ನೋಡಿ. ಇದನ್ನು ಈ ಥರ ತರಿಯಾಗಿ ರುಬ್ಕೊಂಬರ್ಬೇಕು. ಈ ಥರ ತರಿಯಾಗಿದ್ದರೆ ಸಾಕು. ಭಾಳ ರಪ್ಪು ಅಲ್ಲ ಮತ್ತು ಭಾಳ ಸಣ್ಣಗೂ ಅಲ್ಲ. ಈ ಥರ ಮೀಡಿಯಮ್ ಆಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ 1.5 ಲೋಟ ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟು, ಮತ್ತು 1-2 ಸ್ಪೂನ ಗೋಧಿ ಹಿಟ್ಟು, ಮತ್ತು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಇದನ್ನು ಹಿಟ್ಟನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಎಲ್ಲ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟೆಲ್ಲ ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರು, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು, ಕಪ್ಪಾದ ಎಳ್ಳನ್ನು ಹಾಕೋಬೋದು, ಸ್ವಲ್ಪ ಅಜ್ವಾನ. ಈ ಅಜ್ವಾನನ ಈ ಥರ ಕೈಲಿ ತಿಕ್ಕೊಂತ ಹಾಕೋದ್ರಿಂದ ಗಮ್ ಅಂತ ವಾಸನೆಯೂ ಚೆನ್ನಾಗಿರುತ್ತೆ, ತಿನ್ನುವಾಗ ರುಚಿನೂ ಹೆಚ್ಚಿರುತ್ತೆ ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿದಂಥ ಕೊತ್ತಂಬರಿ, ಮತ್ತು ನಾವು ಮಾಡಿದಂಥ ಮಸಾಲಿನ ಹಸಿ ಖಾರನ ಹಾಕ್ಕೊಂಡು ಈ ಥರ ಎಲ್ಲ ಬದಿಗೂ ಹತ್ತೋ ಥರ ನಾವು ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ದಪಾಟಿನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ರುಚಿಯಾಗಿರುತ್ತೆ. ಅಥವಾ ಮಸಾಲೆ ರೊಟ್ಟಿನೂ ಅಂತ ತಿಳ್ಕೊಬೋದು ನೋಡಿ. ಈ ಥರ ನಾವು ಎಲ್ಲ ಬದಿಗೂ ಉಪ್ಪು ಮತ್ತು ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಂಡು ಹೋಲ್ ಮಾಡ್ಕೊಂಡು ನಾನು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೇ 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈ ನೀರು ಚೆನ್ನಾಗಿ ಕಾಯಬೇಕು. ಗುಳ್ಳೆ ಬರೋ ಥರ ಕಾದರೆ ಸಾಕು ನೋಡಿ. ಈ ಥರ ಗುಳ್ಳೆ ಬರೋ ಥರ ನಾನು ಅದೇ ಪಾತ್ರೆ ಈಗ ಮೆಣಸಿನ್ಕಾಯಿ ಹುರಿದ ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಗುಳ್ಳೆ ಬರೋ ಥರ ನೀರು ಕಾದರೆ ಸಾಕು. ಇದನ್ನು ನಾವು ಹಿಟ್ಟಿಗೆ ಹಾಕ್ಕೊಳ್ಳೋಣ. ಹಿಂಗೆ ಈ ಥರ ಹಿಟ್ಟಿಗೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇದಕ್ಕೆ ನಾವು ಜಿಗೆ ಅಂತೀವಿ. ಈ ಥರ ಹಿಟ್ಟು ಕಲಿಸೋದ್ರಿಂದನೇ ದಪಾಟಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ನಾವು ಕೈ ಬಿಡ್ದನ ಈಗ ಬಿಸಿ ನೀರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. 1 ಸ್ಪೂನ್ ಸಹಾಯದಿಂದ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಎಲ್ಲ ಬದಿಗೂ ಈ ಹಿಟ್ಟಿಗೆ ಬಿಸಿ ಉಗಾನು ತಾಗೋ ಥರ ನಾವು ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ನೋಡಿ ಈ ಥರ ನಾನೀಗ ಒಂದು ಸ್ವಲ್ಪ ಎಲ್ಲ ಹಿಟ್ಟನ್ನು ಈ ಥರ ಮುಚ್ಚಿಡ್ತೀನಿ, ಅಂದ್ರೇ ಚೆನ್ನಾಗಿ ಹಿಟ್ಟು ಮೃದುವಾಗಿ ಬರುತ್ತೆ ನೋಡಿ. ಈ ಥರ ಗುಂಪಾಗಿ ಇಟ್ಕೊಂಡು ಅಂದ್ರೆ ಉಗ ಚೆನ್ನಾಗಿ ಬರೆಯುತ್ತೆ, ಮತ್ತು ಬಿಸಿ ಉಗದಿಂದ ಹಿಟ್ಟನ್ನು ಇನ್ನೂ ಮೃದುವಾಗುತ್ತೆ, ದಪಾಟಿನೂ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಹಾಕ್ಕೊಂಡು ನಾವು ಸೈಡಿಗೆ ಯಾರು ಹೊಸವಾಗಿ ಕಲಿತಿರಲ್ಲ ಅವರು ಈ ಥರ ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ಬೋದು. ಮತ್ತು ನೀವು ರೊಟ್ಟಿ ಮಾಡುವಾಗ ತಿರ್ಗಾ ಈ ಥರನ ನೀವು ಈ ಹಿಟ್ಟನ್ನು ನಾದ್ಕೊಳ್ಬೋದು ನೋಡಿ. ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಭಾಳ ಗಟ್ಟಿನೂ ಅಲ್ಲ ಮತ್ತು ಭಾಳ ಸಾಫ್ಟು ಅಲ್ಲ. ಈ ದಪಾಟಿ ಚೆನ್ನಾಗಿ ಮೃದುವಾಗಿ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಹಿಂಬದಿಲೆ ಕೈಲೇ ತಿಕ್ಕಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ. ಈ ಥರ ಈಗ ನಾನು ಎಲ್ಲ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ನೋಡಿ. ಬಿಸಿ ಉಗ ಇರುತ್ತಾನೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು, ಅಂದ್ರೇ ದಪಾಟಿ ಚೆನ್ನಾಗಿ ಬರುತ್ತೆ. ಈ ಥರ ಹಿಂಬದಿ ಕೈದಿಂದ ನಾವು ಇದನ್ನು ತಿಕ್ಕಿ ಹಿಟ್ಟನ್ನು ನಾದ್ಕೊಳ್ಬೇಕು, ಅಂದ್ರೇ ಬಡಿಲಿಕ್ಕೆ ಚೆನ್ನಾಗಿ ಬರುತ್ತೆ. ಮತ್ತು ಈಗ ಸೈಡದು ಏನೂ ಆಗೋಲ್ಲ, ಹರಿಯೋದಿಲ್ಲ ನೋಡಿ. ಈ ಥರ ಗಟ್ಟಿಯಾಗಿ ನಾವು ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕು. ಏನಾದರೂ ಸ್ವಲ್ಪ ಲಾಸ್ಟ್ ಹಿಟ್ಟಿಟ್ಟಿದ್ರೆ ಒಂಚೂರು ನೀರು ಹಾಕ್ಕೊಂಡು ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿನ ನಾದ್ಕೊಳ್ಬೇಕು ನೋಡಿ. ನೋಡಿ ಈಗ ಹಿಟ್ಟು ರೆಡಿಯಾಗಿದೆ. ಈ ಥರ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಈಗ ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ, ಇದನ್ನು ನೀರು ಹಿಟ್ಟು ಹಚ್ಚಲಿಕ್ಕೆ ಇಟ್ಕೊಂಡಿದ್ದೀನಿ.
ನೋಡಿ ಈಗ ಇನ್ನೊಂದು ಸಲ ನಾನು ಹಿಟ್ಟನ್ನು ಮತ್ತೆ ನಾದ್ಕೊಳ್ತೀನಿ. ಈ ಎರಡು ಹಿಟ್ಟನ್ನ ಎರಡು ಕೈಲೇ ಈ ಥರ ತಿಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಅಂದ್ರೇ ರೊಟ್ಟಿ ಬಡಿಲಿಕ್ಕೆ ತಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ. ಈ ದಪಾಟಿ ರೊಟ್ಟಿನ ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ಕಟ್ಕೊಂಡು ಹೋಗ್ಬೇಕಂದ್ರೆ ಅಥವಾ ಈ ಬೈಕ್ ಹೆಂಗಸರಿಗೆ ಅದು ನಾವು ಇದನ್ನು ಈ ಥರ ಮಾಡ್ಕೊಂಡು ಹೋಗ್ತೀವಿ. ಯಾರು ಹೊಟ್ಟೆಲೇ ಇರ್ತಾರಲ್ಲ ಅವ್ರಿಗೆ ಇದನ್ನು ಬಯಕೆ ಆಗಿರ್ತೈತೆ ತಿನ್ಲಿಕ್ಕೆ ಅಂತ ಹೇಳಿ ಅದನ್ನು ಈ ಥರ ನಾವು ಬುತ್ತಿನೂ ಒಯ್ಬೋದು. ಅಥವಾ ಯಾರಾದರೂ ಮಕ್ಕಳದು ಹೊರಗಡೆ ಇದ್ದರೆ ಇದನ್ನು ನಾವು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಸ್ವಲ್ಪ ಬಿರುಸಾಗಿ ನೋಡಿ, ಸ್ವಲ್ಪ ಒಂದು ಹಿಟ್ಟು ಹಚ್ಕೊಂಡ ಈ ಥರ ನಾವು ಕೈಲೇ ತಟ್ಕೋಬೇಕು. ಸ್ವಲ್ಪ ಈ ಥರ ಸೈಡಿಗೆಲ್ಲ ಸರಿಸ್ಕೊಂತ ನಾವು ಇದನ್ನು ಈ ಥರ ಕೈಲೇ ತಟ್ಕೊಳ್ಬೇಕು ನೋಡಿ. ಈಗ ಎರಡು ಕೈದಿಂದ ಸ್ವಲ್ಪ ಹಿಟ್ಟು ಸವರ್ಕೊಂಡ ಎರಡು ಕೈಲೇ ಈ ಥರ ನಾವು ತಟ್ಕೊಂಡ್ರೆ ದಪಾಟಿ ರೆಡಿ ಆಗತ್ತೆ ನೋಡಿ. ಈಗ ದಪಾಟಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ದೊಡ್ಡದು ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ಇದನ್ನು ದಪಾಟಿನ ನಾವು ತವಾ ಹಚ್ಚು ಚೆನ್ನಾಗಿ ಕಾದಿರಬೇಕು, ಅಂದ್ರೇ ಚೆನ್ನಾಗಿ ಬೇಯತ್ತೆ ನೋಡಿ. ಈಗ ಇದು ಮೇಲಿನ ಭಾಗ ಹಿಟ್ಟಿರತ್ತೆ ಅಂತೇಳಿ ನಾನು ಒಂದು ಕಾಟನ್ ಬಟ್ಟೆಲೆ ನೀರದ್ದಿ ಈ ಥರ ಹಚ್ಕೊಳ್ಬೇಕು. ಈ ಥರ ಹಚ್ಚೋದ್ರಿಂದ ಮೇಲಿರುವ ಹಿಟ್ಟು ಹೋಗುತ್ತೆ ಮತ್ತು ತಿನ್ನಲಿಕ್ಕೂ ರುಚಿ ಇರತ್ತೆ. ಮತ್ತು ಮೇಲೇದು ಯಾವುದು ಕೆಳಗಿಂದ ಯಾವುದು ಅನ್ನೋದು ಗೊತ್ತಾಗತ್ತೆ ನೋಡಿ. ಇದು ನೋಡಿ ಈಗ ನಾನು ಎರಡೂ ಬದಿಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಗೋಧಿ ಹಿಟ್ಟಿನ 2ರಿಂದ 3 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ, ಇಲ್ಲದಕ್ಕೆ ಈ ಥರ ಕಪ್ಪು ಆಗುತ್ತೆ ನೋಡಿ. ಸ್ವಲ್ಪ ಎಣ್ಣೆ ಉದುರಿಸ್ಕೊಳ್ಳಿ ಮೇಲ್ಗಡೆ. ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಹಚ್ಕೊಂಡು ಈ ಥರ ತಿನ್ನೋದ್ರಿಂದ ರುಚಿನೂ ಹೆಚ್ಚಿರುತ್ತೆ. ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಈ ದಪಾಟಿ ಚೆನ್ನಾಗಿ ಬರುತ್ತೆ ನೋಡಿ. 1 ಸ್ಪೂನ್ ಸಾಯದಿಂದನೂ ಹಚ್ಕೋಬೋದು. ಈಗ ಎರಡೂ ಬದಿಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯೋದ್ರಿಂದ ಚೆನ್ನಾಗಿ ಇದನ್ನು ಇಟ್ಕೊಳ್ಬೋದು. ಮತ್ತು ಒಂದು ಊರಿಂದ ಒಂದು ಊರಿಗೆ ಹೋಯ್ದ್ರೂ ಏನೂ ಹಾಳಾಗೋದಿಲ್ಲ ಅಂಥೇಳಿ ನಾವು ಇದನ್ನು ಸೈಡಿಗೆಲ್ಲ ಈ ಥರ ಒತ್ತಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ನೋಡಿ ದಪಾಟಿ ರೆಡಿಯಾಗಿದೆ. ಈಗ ನಾವು ಈ ಥರ ರೊಟ್ಟಿ ಬುಟ್ಟಿ ಒಳಗೆ ಇಟ್ಕೋತೀವಿ. ಬಿಸಿಯಾದ ಮತ್ತು ಆರಿದ ಮೇಲೂ ತಿನ್ಬೋದು ದಪಾಟಿನ. ಈ ಥರ ರೆಡಿಯಾಗಿದೆ. ಈಗ ಇದನ್ನು ಎದ್ರ ಜೊತೆ ತಿನ್ನಬೇಕಂತ ಹೇಳ್ತೀನಿ. ಇದನ್ನು ಹಿಂಗೆ ತಿನ್ಬೋದು ಅಥವಾ ಮೊಸರು ಜೊತೆ, ಹಸಿ ಕೆಂಪು ಚಟ್ನಿ ಜೊತೆ, ಮತ್ತು ಶೇಂಗಾ ಚಟ್ನಿ, ಗುರೆಳ್ಳು ಚಟ್ನಿ ಜೊತೆನೂ ತಿನ್ಬೋದು ನೋಡಿ. ದಪಾಟಿನ ಇದರಲ್ಲಿ ಹಸಿ ಖಾರ ಎಲ್ಲ ಇರುತ್ತೆ ಮತ್ತು ಉಪ್ಪು ಎಲ್ಲ ಖಾರ ಇರುತ್ತೆ ಅಂಥೇಳಿ ಇದನ್ನು ನಾವು ಮೊಸರು ಜೊತೆಗೂ ತಿನ್ಬೋದು ನೋಡಿ. ನಾನಿಲ್ಲಿ ಶೇಂಗಾ ಚಟ್ನಿ, ಮೊಸರು ಅಥವಾ ಸೌತೆಕಾಯಿ ಸೈಡ್ ಡಿಶ್ ಆಗಿ ಮತ್ತು ಸ್ವಲ್ಪ ಬೇಳೆ ಸಾಂಬಾರು ಇಟ್ಕೊಂಡು ಈ ದಪಾಟಿನ ನಾವು ತಿನ್ಬೋದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಪಾಟಿ ರೆಡಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.